ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ಈ ರೀತಿ ಪಫ್ಗಳನ್ನ ಇಟ್ಟು ಸ್ಟಿಕ್ ಮಕ್ಕಳಿಗೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ಈ ರೀತಿ ಕಂಪ್ಲೀಟ್ ಪಫ್ನ ನೀಟ್ ಫಿನಿಶಿಂಗ್ ಜೊತೆಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ದೊಡ್ಡವ್ರಿಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಹಾಗೆ ಚಿಕ್ಕ ಮಕ್ಕಳಿಗೆ ಹೇಗೆ ತೊಗೊಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥರ ಪಫ್ದೊಳಗೆ ಲೈನಿಂಗ್ ಅವಶ್ಯಕತೆ ಇರೋಲ್ಲ. ಸೊ ಅದಕ್ಕೋಸ್ಕರ ನಾನು ಮೇನ್ ಫ್ಯಾಬ್ರಿಕ್ ಲೆಂತ್ ಬಂದು 4.25 ಇಂಚ್ ತೊಗೊಂಡಿದ್ದೀನಿ. ಫುಲ್ಲು ಎಷ್ಟು ಉದ್ದ ಫ್ಯಾಬ್ರಿಕ್ ಇದೆಯೋ ಅಷ್ಟುದ್ದಕ್ಕೂ ತೊಗೊಂಡಿದ್ದೀನಿ. ಹಾಗೆ ಈ ಕಡೆಯಿಂದ ಮಾತ್ರ 2 ಇಂಚಕ್ಕೆ 3 ಇಂಚ್ಗೆ ನಾನು ಏನು ಮಾಡ್ಕೊಂಡಿದ್ದೀನಿ, ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ನಂತರ ನಾನು ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದು ಚಿಕ್ಕ ಮಕ್ಳಿಗಾಗಿರೋದ್ರಿಂದ ಅಂಥ ಡೀಪ್ ಶೇಪ್ ಏನೂ ಬೇಡ, ಸಿಂಗಲ್ ಶೇಪ್ ತೊಗೊಂಡ್ರೆ ಸಾಕಾಗುತ್ತೆ. ಫ್ರಂಟ್ಗೆ ಒಂದು ಬ್ಯಾಕ್ಗೆ ಒಂದು ಅನ್ನೋ ಥರನೂ ಏನೂ ಬೇಡ. ಚಿಕ್ಕ ಮಕ್ಳಿಗೆ ಇಷ್ಟೇ ಸಾಕು, ದೊಡ್ಡವ್ರಿಗೆ ಮಾತ್ರ 2 ಶೇಪ್ ತೆಗಿಬೇಕಾಗಿರುತ್ತೆ. ಓಕೆನಾ. ಇದಾದಮೇಲೆ ಕೆಳಗಡೆನೂ ಅಷ್ಟೇ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ತೊಗೊಂಡಿದ್ದೀನಿ. ಇದಾದಮೇಲೆ ಫುಲ್ಲು ಅಂದರೆ ಕೆಳಗಡೆ ಸ್ಲೀವ್ಸ್ದು ಲೂಸ್ ಬಂದು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನೋಡಿಕೊಂಡು ಒಂದು 4 ಇಂಚುವರೆಗೆ, ಅಂದರೆ ಇದು ಥರ ಸ್ಲೀವ್ಸ್ ಲೂಸ್ ಬಂದು ಸುತ್ತಳತೆ ಬಂದು 8 ಇಂಚ್ ಬರುತ್ತೆ. ಈ ರೀತಿ ಸುತ್ತಳತೆ ಬಂದು 8 ಇಂಚ್ ಬರುತ್ತೆ ಮಗುವಿಂದು. ಅದರಲ್ಲಿ ಅರ್ಧ ಅಂತ ಅಂದರೆ 4 ಇಂಚು. ಸೊ 4 ಇಂಚ್ ಅಗಲ ಪ್ಲಸ್ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೊಂಡಿದ್ದೀನಿ. ಸೊ ಇಷ್ಟಕ್ಕೆ ಅಂದರೆ ಇಷ್ಟು ಅಗಲಕ್ಕೆ ಈ ಕೆಳಗಡೆ ಪಾರ್ಟ್ ಎಲ್ಲದನ್ನು ಫಿಲ್ಟ್ರನ್ನ ಹಿಡಿದು ನಾವು ಇಷ್ಟು ಅಗಲಕ್ಕೆ ಫಿಟ್ಟಿಂಗ್ನ ಮಾಡ್ಕೊಬೇಕು. ಓಕೆನಾ. ಈ ರೀತಿ 2 ಪೇಸಸ್ಸು ನೋಡಿ, 2 ಸ್ಲೀವ್ಸ್ಗೂ 2 ಹಾಗೆ ಈ ರೀತಿ 2ನ್ನ ರೆಡಿ ಮಾಡಿಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ಗೆ ಇದನ್ನು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಬಿಡಬೇಕು. ಮೊದಲೇ ಫಿಲ್ಟ್ರು ಹಿಡಿದು ಆಮೇಲೆ ಅಟ್ಯಾಚ್ ಮಾಡ್ತೀನಿ ಅಂತ ಅನ್ನೋದಕ್ಕಿಂತ ಈ ಮೆಥಡ್ನ ಟ್ರೈ ಮಾಡಿ, ತುಂಬ ಈಸಿ ಅಂತ ಅನಿಸುತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ಗೆ ಡೈರೆಕ್ಟಾಗಿ ಈ ಸೆಂಟರಿಂದ ಈ ಕಡೆಗೆ, ಇಲ್ಲಿ ಆಲ್ರೆಡಿ ನಾವು ಏನು 3 ಇಂಚ್ ಸಮಕ್ಕೆ ಬರಲಿ ಅಂತ ಬಿಟ್ಕೊಂಡಿದ್ದೀವಿ ಅಲ್ಲ, ಅಲ್ಲಿ ತನಕ ಈ ರೀತಿ ಸಮಕ್ಕೆ ಸ್ಟಿಚ್ ಹಾಕ್ಕೊಂಡು ಈ ನ್ಯಾಚ್ ಆದಮೇಲೆ ಇಲ್ಲಿಂದ ಫಿಲ್ಟ್ರನ್ನ ಇಟ್ಕೊತಾ ಬರಬೇಕು. ಎಲ್ಲಿ ತನಕ ಅಂದರೆ ಇಲ್ಲಿಗೆ ಸೆಂಟರ್ಗೂ ಸಹಿತ ನ್ಯಾಚ್ ಇಟ್ಕೊಂಡಿದ್ದೀವಿ. ಇನ್ನು ಇಷ್ಟು ಇದಿಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲದೂ ಇಲ್ಲಿಂದ ಇಲ್ಲಿ ತನಕ ನಮಗೆ ಫುಲ್ಲಾಗಿ ಫಿಲ್ಟ್ರ್ಗಳು ಬರುತ್ತೆ. ಅದು ಯಾವ ರೀತಿ ಹಿಡಿಯೋದು ಅಂತ ನೋಡೋಣ ಬನ್ನಿ. ನೋಡಿ, ಸ್ಟಾರ್ಟಿಂಗಿಂದ ಈ 3 ಇಂಚ್ ನ್ಯಾಚ್ ತನಕ ಯಾವುದೇ ಫಿಲ್ಟ್ರು ಅನ್ನೋದನ್ನು ಹಿಡಿದೆ ಸಮಕ್ಕೆ ಸ್ಟಿಚ್ ಹಾಕೊಂಡು ಬರ್ತೀನಿ. ಈಗ ಇದಾದಮೇಲೆ ಸಣ್ಣದಕ್ಕೆ ಫಿಲ್ಟ್ರ್ಗಳನ್ನ ಇಟ್ಕೊತಾ ಹೋಗಬೇಕಾಗತ್ತೆ. ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಫ್ಯಾಬ್ರಿಕ್ ಇದ್ದರೆ ದೂರಕ್ಕೆ ಫಿಲ್ಟ್ರನ್ನ ಇಟ್ಕೊಳ್ಳಿ. ಜಾಸ್ತಿ ಫ್ಯಾಬ್ರಿಕ್ ಇದ್ದರೆ ಹತ್ತತ್ರಕ್ಕೆ ಫಿಲ್ಟ್ರನ್ನ ಇಟ್ಕೊಳ್ಬೇಕಾಗುತ್ತೆ. ಸ್ಲೀವ್ಸ್ ಸೆಂಟರ್ ಮ್ಯಾಚು ಹಾಗೆ ಶೋಲ್ಡರ್ ಸೆಂಟರ್ ಮ್ಯಾಚು 2 ಸಮಕ್ಕೆ ಬರಬೇಕು. ಆದರೆ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸಲ್ಲಿ ಏನಾಯಿತು, 3 ಇಂಚ್ ಆದಮೇಲೆ ಫಿಲ್ಟರ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ಲೀವ್ಸ್ದು ಫ್ಯಾಬ್ರಿಕ್ ಶಾರ್ಟೇಜ್ ಆಯಿತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ 3 ಇಂಚ್ ತನಕ ಏನು ಫಿಲ್ಟರ್ ಹಿಡಿದೇ ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಆಮೇಲೆ ಫಿಲ್ಟರ್ ಹಿಡಿದಿದ್ವಿ ಅಲ್ವಾ. ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡೆ. ಸೊ ಟೋಟಲ್ 5 ಇಂಚ್ ತನಕ ಯಾವುದೇ ಫಿಲ್ಟರ್ನು ನಾನು ಹಿಡ್ದಿಲ್ಲ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಟೋಟಲ್ 5 ಇಂಚ್ ತನಕ ಯಾವುದೇ ಫಿಲ್ಟರ್ನು ಹಿಡ್ದಿಲ್ಲ. ಫಸ್ಟ್ 3 ಇಂಚ್ ಬಂದು ನಾರ್ಮಲ್ ಫಿಟ್ಟಿಂಗು, ಅದಾದಮೇಲೆ 2 ಇಂಚ್ ಎಕ್ಸಸ್ಸು ನಾನು ಯಾವುದೇ ಫಿಲ್ಟರ್ನು ಹಿಡ್ದಿಲ್ಲ. ಯಾಕಂದರೆ ಅದು ಆಮ್ಹೋಲ್ ಕೆಳಗಡೆ ಹೊಟ್ಟೋಗ್ಬಿಡುತ್ತಲ್ಲ, ಸೊ ಅಲ್ಲಿ ಫಿಲ್ಟರ್ ಬೇಡ ಅಂತ ಅಂದ್ಕೊಂಡು, ಸೊ ಅದರಿಂದ ಅಲ್ಲೂ ಯಾವುದೇ ಫಿಲ್ಟರ್ ಹಿಡಿದೆ 5 ಇಂಚ್ ಆದಮೇಲೆ ಫಿಲ್ಟರ್ನ ಸ್ಟಾರ್ಟ್ ಮಾಡಿದೆ. ಸೊ ಕಂಪ್ಲೀಟ್ ಶೋಲ್ಡರ್ ಮೇಲ್ಗಡೆ ಫಿಲ್ಟರು ಬುಷಿಯಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ನಮ್ಮ ಹತ್ರ ತುಂಬ ಜಾಸ್ತಿ ಫ್ಯಾಬ್ರಿಕ್ ಇದ್ದರೆ ನಾವು ಹೆಂಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಸೊ ಇಷ್ಟು ಪೀಸಲ್ಲಿ ಇಷ್ಟನ್ನು ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಬಿಟ್ಟಾಗ ನಾವು ಈ ರೀತಿ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು 5 ಇಂಚ್ ಆದಮೇಲೆ ನಾನು ಫಿಲ್ಟರ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನನಗೆ ಕರೆಕ್ಟಾಗಿ ಬುಷಿ ಟೈಪಲ್ಲಿ ಬಂದಿದೆ. ಸೊ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ. 3 ಇಂಚ್ ಆದಮೇಲೆ ಫಿಲ್ಟರ್ ಹಿಡಿಬೇಕು ಅಂತ ಅಂದ್ಬಿಟ್ಟು ದೂರಕ್ಕೆ ಹಿಡಿದ್ಬಿಟ್ರೆ ಅದು ಚೆನ್ನಾಗಿ ಲುಕ್ ಅನ್ನೋದು ಬರೋದಿಲ್ಲ. ಸೊ ಅದರಿಂದ ಈ ರೀತಿ ಆಲ್ಟರ್ನೇಷನ್ನ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಬಿಗಿನರ್ಸ್ ನೀವು ಎಕ್ಸ್ಪರ್ಟ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಇಲ್ಲಿ ಫಿಲ್ಟರ್ದು ಫೇಸಸ್ನ ಕ್ಲಿಯರಾಗಿ ನೋಡಿಕೊಂಡು ಅದೇ ಮಾದರಿಯಲ್ಲಿ ಸ್ಟಿಚ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸ್ಟಾರ್ಟಿಂಗ್ ಶೋಲ್ಡರ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲ ಫಿಲ್ಟರ್ಸ್ಗಳು ನನ್ನ ಕಡೆ ಫೇಸ್ ಮಾಡೋ ರೀತಿ ನಾನು ಸ್ಟಿಚ್ನ ಹಾಕ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿ ಆದಮೇಲೆ ಇವಾಗ ನಾವಿಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಕರೆಕ್ಟಾಗಿ ಎಷ್ಟು ಬೇಕು ಲೂಸ್ ಅಂತ, ಅಲ್ಲಿಗೆ ಒಂದು
ಮಾರ್ಕ್ನ ಮಾಡ್ಕೊಳ್ಳೋಣ ಫಸ್ಟ್ ಅರ್ಧಕ್ಕೆ ಅದಕ್ಕೆ, ಓಕೆನಾ. ಅದಾದಮೇಲೆ ಇಲ್ಲಿ ಏನಿದೆ ಎಕ್ಸ್ಟ್ರಾ ಇದಿಷ್ಟು ಸ್ಲೀವ್ಸ್ ಏನಿದೆ ಇದನ್ನು ಅಷ್ಟೇ ಸೆಂಟರ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಒಂದು ಮಾರ್ಕ್ನ ಮಾಡ್ಕೊಬೇಕು, ಇಲ್ಲ ಸಣ್ಣದಾಗಿ ಒಂದು ಮ್ಯಾಚ್ನ ಹೊಡ್ಕೊಂಡ್ರು ಆಯಿತು, ಓಕೆನಾ. ಈ ಸೆಂಟರ್ ಮಾರ್ಕು ಮತ್ತು ಈ ಸೆಂಟರ್ ಮಾರ್ಕು ಕರೆಕ್ಟಾಗಿ ಬರಬೇಕು ನೋಡಿ ಈ ರೀತಿ. ಇನ್ನು ಉಳಿದಿರೋ ಈ ಎಕ್ಸಸ್ ಪಾರ್ಟ್ ಏನಿದೆ, ಈ ಅರ್ಧದಿಂದ ಇಲ್ಲಿ ಇಷ್ಟು ಎಕ್ಸಸ್ ಇದೆ ಅಲ್ಲ, ಅದು ಎಲ್ಲದನ್ನು ಸಹಿತ ನಾವು ಇಷ್ಟು ಒಳಗಡೆ ಫಿಟ್ ಮಾಡಬೇಕು. ಸೊ ಇವಾಗ ಸ್ಟಾರ್ಟಿಂಗು ಕೆಳಗಡೆ ಪಾರ್ಟು ನೋಡಿ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ದೀನಲ್ಲ, ಸೊ 2 ಇಂಚ್ ತನಕ ಯಾವುದೇ ರೀತಿ ಫಿಲ್ಟರ್ನ ಹಿಡಿಬಾರ್ದು. ಆ ನಂತರ 2 ಇಂಚ್ ತನಕ ಪ್ಲೈನಾಗಿ ಸ್ಟಿಚ್ ಮಾಡಿಕೊಂಡು ಆ ನಂತರ ಫಿಲ್ಟ್ರ್ಗಳನ್ನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಈ ಫಿಲ್ಟ್ರ್ಗಳೆಲ್ಲ ಆ ಕಡೆ ಫೇಸಿಂಗ್ ಇದೆ, ಇವಾಗ ಈ ಪಾರ್ಟ್ ಕೆಳಗಡೆ ಪಾರ್ಟ್ ಹಿಡಿಯೋ ಫಿಲ್ಟ್ರ್ಗಳೆಲ್ಲ ಈ ಕಡೆ ಫೇಸಿಂಗ್ ಇರಬೇಕು, ಓಕೆನಾ. ಆಪೋಸಿಟ್ ಡೈರೆಕ್ಷನಲ್ಲಿ ಫಿಲ್ಟ್ರ್ಗಳನ್ನ ಇಟ್ಕೊಳ್ಳಿ. ಟಿಲ್ ಎಲ್ಲಿ ತನಕ ಆ ಸೆಂಟರ್ ಮಾರ್ಕಿಂಗ್ ಬರೋ ತನಕ ನಾವು ಇದೇ ರೀತಿ ಫಿಲ್ಟ್ರ್ಗಳನ್ನ ಇಟ್ಕೊಂಡು ಬರಬೇಕಾಗುತ್ತೆ. ಒಂದು ಸ್ವಲ್ಪನೇ ಈ ರೀತಿ ಇಟ್ಕೊಂಡು ಬರಬೇಕಾಗುತ್ತೆ. ತುಂಬ ಹತ್ತತ್ರದಲ್ಲಿ ಕೆಳಗಡೆ ಫಿಲ್ಟರ್ನ ಹಿಡಿಬೇಕು, ಆವಾಗಲೇ ನಮಗೆ ಬುಷಿ ರೀತಿಯಾಗಿ ಬಫ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಕೆಳಗಡೆ ಪಾರ್ಟ್ದು ಸೆಂಟರು ಮತ್ತು ಇದ್ರದ್ದು ಸೆಂಟರ್ ನಾವೇನು ಮಾರ್ಕ್ ಮಾಡಿದ್ದೀವಿ ಅದು ಕರೆಕ್ಟಾಗಿ ಸೆಟ್ ಆಗಬೇಕು. ನೋಡಿಕೊಂಡು ಫಿಲ್ಟರ್ನ ಫಾರ್ಮ್ನ ಮಾಡ್ಕೊಳ್ಳಿ. ಇಲ್ಲಿ ತನಕ ಇಲ್ಲಿ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇನ್ನು ಮಿಕ್ಕಿದ್ದು ಇಲ್ಲಿ ತನಕನೂ ಇದೆಲ್ಲ ಕವರ್ ಹಾಕಬೇಕು. ನೋಡಿ ಈ ರೀತಿ ಅದು ಬರುತ್ತೆ. ಇದಕ್ಕೂ ಡಬಲ್ ಸ್ಟಿಚ್ನ ಡಬಲ್ ಸ್ಟಿಚ್ ಏನು ಬೇಡ. ಸೊ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಈ ಕೂಳ ಅನ್ನೋದು ಕವರ್ ಆಗೋದಕ್ಕೆ ನೋಡಿ ಹಿಂಗೆ ತಿರುಗಿಸ್ಕೊಂಡು ಇದು ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಆ ಸ್ಟಿಚ್ ಹತ್ರನೇ ಬರೋ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕಿದ್ರೆ ಕೆಳಗಡೆ ಒಂದು ಪಟ್ಟಿ ರೀತಿ ಅದು ಕುತ್ಕೊಳ್ಳುತ್ತೆ. ನೋಡಿ ಇಲ್ಲಿಗೆ ನೀವು ಯಾವುದಾದ್ರೂ ಲೇಸ್ ಬೇಕಾದರೂ ಅಟ್ಯಾಚ್ ಮಾಡ್ಕೊಬೋದು, ಇಲ್ಲ ಹಾಗೇನೂ ಯೂಸ್ ಮಾಡ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಒಂದು ಬಫ್ ಅನ್ನೋದು ಫಾರ್ಮ್ ಆಗಿದೆ. ಇಲ್ಲಿ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ ಕೊಡ್ತೀವಲ್ಲ 2 ಇಂಚ್ ತನಕ ಯಾವುದೇ ರೀತಿ ಯಾವುದೇ ಫಿಲ್ಟರು ಇರೋದಿಲ್ಲ, ಏನೂ ಇರೋದಿಲ್ಲ, ಎಲ್ಲ ಬಂದು ಶೋಲ್ಡರ್ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.